ನಾಗರಿಕರು ಕುತ್ಕೊಂಡಿರುವಂಥದ್ದು. ಎಸ್, ಅವರನ್ನು ಮಾತಾಡ್ಸ್ತಾ ಹೋಗೋಣ. ನಿಮ್ಮ ಹೆಸರು? ವಿಶಾಲಾಕ್ಷಿ ರಾವ್. ವಿಶಾಲಾಕ್ಷಿ ರಾವ್. ಓಕೆ, ಇನ್ನು ಸ್ವಾತಂತ್ರ್ಯೋತ್ಸವದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸ್ವಾತಂತ್ರ್ಯೋತ್ಸವ ಹಿಂದೆ ಹೇಗೆ ಮಾಡ್ತಾ ಇದ್ರಿ, ಇವಾಗ ನಾವು ಹೇಗೆ ಮಾಡ್ತಾ ಇದ್ದೀವಿ, ನಮ್ಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಸ್ವಾತಂತ್ರ್ಯ ಬಂದಿರೋದೇ ಬಹಳ ಒಂದು ತ್ಯಾಗದಿಂದ, ಒಂದು ಸ್ಟ್ರಗಲ್ಲಿಂದ ಬಂದಿದೆ. ಅದನ್ನು ನಾವು ಸರಿಯಾಗಿ ಉಳಿಸ್ಕೋಬೇಕು. ಇವತ್ತು ನೋಡಿ, ನಾವೆಲ್ಲರೂ ಬರೀ ಫ್ರೆಂಡ್ಸೇ ಈ ಒಂದು ಉತ್ಸವಕ್ಕೆ ಬಂದಿದ್ದೀವಿ ಅಂದರೆ ನಮಗೆಲ್ಲ ಈಗ ಸ್ವತಂತ್ರ ಇದೆ ಅಲ್ವಾ. ನಾವಿರೋ ಸ್ವಾತಂತ್ರ್ಯನ ಉಪಯೋಗಿಸ್ಕೊಂಡು ನಾವು ಈ ಫಂಕ್ಷನ್ಗೆ ಬಂದಿದ್ದೀವಿ. ಆಗಸ್ಟ್ 15ನೇ ತಾರೀಕು ನಾವೆಲ್ಲ ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಯೂನಿಫಾರ್ಮ್ ಡ್ರೆಸ್ಸಲ್ಲಿ ಹೋಗ್ತಾ ಇದ್ವಿ. ಆಗ ಕೆಲವ್ರದ್ದು ಸುಭಾಷ್ ಚಂದ್ರ ಬೋಸ್ ಅವ್ರದ್ದು, ಅಂಬೇಡ್ಕರ್ ಅವ್ರದ್ದು, ವಿಶ್ವೇಶ್ವರಯ್ಯನ ಅವ್ರದ್ದು, ಇವ್ರದ್ದೆಲ್ಲ ಒಂದು ಫೋಟೋಗಳನ್ನು ತೋರಿಸಿ ಇವ್ರು ಯಾರು ಅಂತ ಕೇಳ್ತಾ ಇದ್ರು. ನಾವು ತಕ್ಷಣವೇ ಅದನ್ನು ಐಡೆಂಟಿಫೈ ಮಾಡಿ ಇಂಥವ್ರು ಅಂತ ಹೇಳ್ತಿದ್ವಿ. ಅದು ನಮ್ಗೆ ಹೇಗೆ ಗೊತ್ತಾಗ್ತಾ ಇತ್ತು? ಅವರ ಬಗ್ಗೆ, ಅವರು ಚರಿತ್ರಾರ್ಹರು, ಎಲ್ಲದಕ್ಕೂ ಪಾಪ ಬಲಿದಾನ, ತ್ಯಾಗ, ಆಮೇಲೆ ಒಂದು ಸ್ವಾತಂತ್ರ್ಯದ ಬಗ್ಗೆ ಹೋರಾಟ ಮಾಡಿ ಅದನ್ನು ನಮಗೆ ತಂದುಕೊಟ್ಟಿದ್ದಾರೆ ಅಲ್ವಾ. ಹಾಗಾಗಿ ನಮ್ಗೆ ಅವರ ಪಿಕ್ಚರ್ ತೋರಿಸಿದ ತಕ್ಷಣವೇ, ಈಗ ನಮ್ಮ ಪಿಕ್ಚರ್ ತೋರಿಸಿದ್ರೆ ಯಾರಿಗೆ ಗೊತ್ತಾಗುತ್ತೆ? ಇವ್ರು ನಮ್ಮ ಹೆಸರು ನಾವೇ ಹೇಳ್ಕೋಬೇಕು. ಆದರೆ ಅವ್ರದ್ದು ಹಾಗಲ್ಲ. ಅವ್ರ ಪಿಕ್ಚರ್ ತೋರಿಸಿದ ತಕ್ಷಣ ನಾವು ಅವ್ರನ್ನ ಐಡೆಂಟಿಫೈ ಮಾಡ್ತೀವಿ. ಯಾತಕ್ಕೆ ಅಂತಂದರೆ ಅವರು ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ನಾವು ಸುಮಾರು 12 ವರ್ಷದಿಂದ ಇದ್ದೀವಿ. ಸುಮಾರು 12 ವರ್ಷದಿಂದ ಹೀಗೆ ಇದ್ದೀರಾ? ಎಲ್ಲೇ ಹೋದ್ರೂ ಜೊತೆಗೆ ಹೋಗ್ತೀರಾ? ಎಲ್ಲ ಹೋದ್ರೂ ಜೊತೆಲೇ ಹೋಗ್ತೀವಿ. ಒಬ್ರನ್ನೊಬ್ರು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ವೈಮನುಷ್ಯ ಅನ್ನೋದಿಲ್ಲ. ಎಲ್ಲರೂ ತುಂಬ ಸ್ನೇಹಿತರಾಗಿ ಜೀವನವೆಂಬ ಬೆಂಗಾಡಿನ ಮಧ್ಯೆ ಬೀಸುವ ತಂಗಾಳಿ ಎಂದರೆ ಸ್ನೇಹ ಮಾತ್ರ. ಸ್ನೇಹ ಇಟ್ಕೋಬೇಕು. ಅಬ್ಬಬ್ಬಬ್ಬ, ಏನು ಹೇಳಿದ್ರು ಕವನ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.